ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಜೊತೆಗೆ ಅನ್ನಕ್ಕೆ ಎಲ್ಲ. ಹೊಸ್ದಾಗಿ ಏನಾದರೂ ಅಡುಗೆ ಕಲಿತಾ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿದ್ರೆ ನೀವು ಇದೇ ಟೇಸ್ಟ್ನೇ ಇಷ್ಟಪಡ್ತೀರಾ, ಅಷ್ಟು ಇದ್ರಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ತೊಗರಿಬೇಳೆ, 1 ಲೋಟ ಅಷ್ಟು ತೊಗರಿಬೇಳೆ ಹಾಕಿದ್ದೀನಿ. ಅದನ್ನು 2 ಸರಿ ತೊಳ್ಕೊಳ್ಬೇಕು. ನಮ್ಮ ಮನೇಲಿ ಎಷ್ಟು ಸಾಂಬಾರು ಮಾಡ್ತೀವಿ, ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಾಕ್ಕೊಳ್ಬೇಕು ಬೇಳೆ. ಅದಕ್ಕೆ ನೋಡಿ, ಸ್ವಲ್ಪ ನೀರು ಹಾಕಿ 2 ಟೊಮೊಟೊ ಹಾಕ್ತಾಯಿದ್ದೀನಿ ನಾನು. ಕುಕ್ಕರ್ಗೆ ಹಾಕಿ 2 ವಿಷಲ್ ಬರಬೇಕು. ಬೇಳೆ ನೈಸಾಗಿ ಬೆಂದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಬೆಂದಿದೆ. ನೋಡಿ, ಅದಕ್ಕೆ ಬೇಯಬೇಕು. ಈಗ ರುಬ್ಬೋದಕ್ಕೆ ಟೊಮೊಟೊನ ತಗೊಳ್ಬೇಕು. ಟೊಮೊಟೊ ಹಾಗೆ ಕಟ್ ಮಾಡೋ ಹಾಕ್ಬೋದು. ನಾನು ಈ ಥರ ರುಬ್ಬಿದ್ರೆ ಯಾರ ಸೈಡ್ಗೂ ತೆಗೆದಿಡಲ್ಲ. ಸಾಂಬಾರು ಅಷ್ಟೇ ಸ್ವಲ್ಪ ತಿಕ್ನೆಸ್ಸಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರುಬ್ಬೋದಕ್ಕೆ ಹಸಿ ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಕಾಯಿ ಹಾಕ್ತಾಯಿದ್ದೀನಿ. ನಾನು ಫಸ್ಟ್ ಒಂದು ಸರಿ ಇದನ್ನ ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಒಟ್ಟಿಗೆ ಹಾಕಿದ್ರೆ ಅಷ್ಟೊಂದು ನೈಸ್ ಆಗಲ್ಲ ಅಂತ. ನೋಡಿ, ಈ ಥರ ಒಂದು ರೌಂಡ್ ಈ ಥರ ಕಾಯಿ ಹಾಕ್ಕೊಂಡು ಈಗ ಇದಕ್ಕೆ ಸಾಂಬಾರು ಪೌಡ್ರು 2 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. 4 ಜನಕ್ಕಾಗಷ್ಟು ಆಗುತ್ತೆ. ನೋಡಿ, ಟೊಮೊಟೊ ಬೇಯಿಸಿರೋ ಅಂಥದ್ದು. ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ಟೊಮೊಟೊ ಕಡಿಮೆ ಹಾಕಿದ್ರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿ, ನೈಸಾಗಿ ರುಬ್ಬಿದ್ದೀನಿ. ಈಗ ಈ ರುಬ್ಬಿರೋ ಅಂಥದ್ದನ್ನು ನಾವೇನು ಬೇಳೆ ಬೇಯಿಸ್ಕೊಂಡಿರ್ತೀವಿ ಕುಕ್ಕರಲ್ಲಿ, ಅದಕ್ಕೆ ಸೇರಿಸ್ಕೊಳ್ಬೇಕು. ನೀವು ಎಷ್ಟೇ ಟೊಮೊಟೊ ಹಾಕಿದ್ರೂ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೇ ಸಾಂಬಾರು ತುಂಬ ಟೇಸ್ಟಾಗಿರೋದು. ಈಗ ನೀರು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅದ ನೋಡಿಕೊಂಡು. ಸ್ವಲ್ಪ ತೆಳುವಿದ್ರೂ ಚೆನ್ನಾಗಿರುತ್ತೆ, ತುಂಬ ಗಟ್ಟಿ ಇರೋದೇನು ಬೇಕಾಗಲ್ಲ. ನೋಡಿ, ಅದಕ್ಕೆ ಈಗ ಈರುಳ್ಳಿ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಮೂಲಂಗಿ, ಬೀನ್ಸು, ಆಲೂಗಡ್ಡೆ. ಈಗ ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಹೀರೆಕಾಯಿ, ನೌಕಲ್ಲು, ನುಗ್ಗೆಕಾಯಿ, ಸೇಮ್ ನಾವು ಯಾವ ತರಕಾರಿ ಆದರೂ ಹಾಕ್ಕೊಳ್ಬೋದು. ನೋಡಿ, ಕುದಿ ಬರ್ತಾ ಇದೆ. ಈಗ ಇಷ್ಟು ಹದ ಇರಬೇಕು. ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 2 ವಿಷಲ್ಲು ಕೂಗಿಸ್ತೀನಿ. 2-3 ದಿವಸ ಇಟ್ಟರೂ ಸಾರು ತುಂಬ ಟೇಸ್ಟಿ ಇರುತ್ತೆ. ನೋಡಿ, ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು, ನೋಡಿ ಆಗಿದೆ. ಈಗ ಒಗ್ಗರಣೆ ರೆಡಿಯಾಗಿದೆ. ಕುಕ್ಕರ್ ಅಷ್ಟೇ ನೋಡಿ, 2 ವಿಷಲ್ ಆಯಿತು. ಸಾಂಬಾರು ಆಗಿದೆ, ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಒಗ್ಗರಣೆನ ಇದಕ್ಕೆ ಈಗ ಸೇರಿಸಿ. ಸಾಂಬಾರಂತೂ ಟೇಸ್ಟು ಒಂದು ಸರಿ ಈ ಥರ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಎಲ್ಲ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.